ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂಥ ಯುವರತ್ನ ಸಿನಿಮಾದ ಶೂಟಿಂಗ್ ಕೆಲವು ದಿನಗಳ ಹಿಂದೆ ಸ್ಟಾಪ್ ಆಗಿತ್ತು. ಸೊ ಯಾವಾಗ ಒಂದು ಸಿನಿಮಾ ಶೂಟಿಂಗ್ ಸ್ಟಾಪ್ ಆಗಿತ್ತು, ಸೊ ತುಂಬ ಜನ ರೂಮರ್ಸ್ಗಳನ್ನ ಹಬ್ಸೋದಕ್ಕೆ ಶುರು ಮಾಡಿದ್ರು. ಏನೋ ಸಿನಿಮಾ ಶೂಟಿಂಗ್ ಏನೋ ಸ್ಟಾಪ್ ಆಗಿದೆಯಂತೆ, ಸೊ ಸಿನಿಮಾ ಕಂಟಿನ್ಯೂ ಮಾಡಲ್ವಂತೆ, ಅದು ಇದು ಏನೇನೋ ಬರ್ಕೊಳ್ತಾರಲ್ಲ, ನಿಮ್ಗೆ ಗೊತ್ತಲ್ಲ. ಸೊ ಈ ಥರ ಹಲವಾರು ರೂಮರ್ಸ್ಗಳನ್ನ ತರೋದಕ್ಕೆ ಶುರು ಮಾಡೋರು ತುಂಬ ಜನ. ಸೊ ಇದರಿಂದ ಸಿನಿಮಾ ತಂಡದವರು ಏನಕ್ಕೆ ಆ ಒಂದು ಸಿನಿಮಾ ಶೂಟಿಂಗ್ನ ಸ್ಟಾಪ್ ಮಾಡಿದ್ದೀವಿ ಅಂತ ಒಂದು ಕಾರಣನ ಕೊಟ್ಟಿದ್ದಾರೆ. ಸೊ ಕಾರಣ ಇಷ್ಟೇ, ಯುವರತ್ನ ಸಿನಿಮಾದ ಶೂಟಿಂಗ್ ಯುರೋಪಲ್ಲಿ ನಡೀತಿತ್ತು. ಸೊ ಇವಾಗ ಸದ್ಯಕ್ಕೆ ಕೊರೋನಾ ವೈರಸ್ ಎಫೆಕ್ಟ್ ಇರೋದ್ರಿಂದ ಸೊ ಅಲ್ಲಿ ಶೂಟಿಂಗ್ ಬೇಡ, ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಸ್ಟಾಪ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಸಿನಿಮಾ ತಂಡದವರೆಲ್ಲ ವಾಪಸ್ ಆಗಿದ್ದಾರೆ. ಸೊ ಯಾವುದೇ ರೀತಿ ಶೂಟಿಂಗ್ನ ಮಾಡ್ತಾ ಇಲ್ಲ. ಸೊ ಇದು ಸಿನಿಮಾ ತಂಡದವರೇ ಒಂದು ಅಫಿಷಿಯಲ್ ಆಗಿ ಅವರ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಆಗ್ಬೋದು ಅಥವಾ ಟ್ವಿಟ್ಟರಲ್ಲಿ ಆಗ್ಬೋದು ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು ಸ್ಕ್ರೀನ್ಶಾಟ್ನ. ಓಕೆನಾ. ಸಿನಿಮಾ ಶೂಟಿಂಗ್ ಸ್ಟಾಪ್ ಆಗಿರೋದಕ್ಕೆ ಕಾರಣ ಇಷ್ಟೇ, ಕೊರೋನಾ ವೈರಸ್ ಎಫೆಕ್ಟಿಂದ. ಸೊ ಸಿನಿಮಾ ತಂಡದವರೆಲ್ಲ ಸಿನಿಮಾ ಶೂಟಿಂಗ್ನ ಸ್ಟಾಪ್ ಮಾಡಿದ್ದಾರೆ. ಒಂದು ಒಳ್ಳೆ ಕರ್ತವ್ಯನೇ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಾವೇ ಇವಾಗ ಏನೋ ಒಂದು ಜ್ವರ ಗಿರ ಯಾವುದೋ ಒಂದು ಸ್ಪ್ರೆಡ್ ಆಗ್ತಾಯಿದೆ ಅಂತಂದರೆ ನಾವೇ ಮಾಸ್ಕ್ ಹಾಕಿ ಓಡಾಡ್ತೀವಿ. ಅಂಥದ್ರಲ್ಲಿ ಅವ್ರು ಮಾಡಿದೆ ಏನು ತಪ್ಪಿಲ್ಲ. ಅಫ್ಕೋರ್ಸ್ ಸಿನಿಮಾ ನಿಧಾನಕ್ಕೆ ಬಂದರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿಲಿ ಬರಲಿ, ಜೊತೆಗೆ ಯಾರಿಗೂ ಕೂಡ ಏನು ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಅನಿಸಿಕೆನೂ ಕೂಡ. ಅಫ್ಕೋರ್ಸ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ನಾನು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ತುಂಬ ಡೀಸೆಂಟ್ ಆದಂಥ ಒಂದು ಹೀರೋ. ಸೊ ಅವರ ಸಿನಿಮಾಗಳಿಗೆ ನಾವು ಆಲ್ಮೋಸ್ಟ್ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ. ಅವರ ಒಂದು ಡ್ಯಾನ್ಸ್ನ ನೋಡಬೇಕು ಅಂತ ತುಂಬ ಕಾಯ್ತಾ ಇರ್ತೀವಿ. ಅಫ್ಕೋರ್ಸ್ ಈ ಒಂದು ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಡ್ಯಾನ್ಸ್ ಇರುತ್ತೆ, ನೋಡೋಣ. ಸೊ ಇದಿಷ್ಟು ಸಿನಿಮಾ ಅಪ್ಡೇಟ್. ಓಕೆನಾ. ಯುವರತ್ನ ಸಿನಿಮಾ ಶೂಟಿಂಗ್ ಸ್ಟಾಪ್ ಆಗಿರೋದು ಇದು ಒಂದೇ ಕಾರಣಕ್ಕೆ. ಸುಮ್ಮನೆ ಏನೇನೋ ಅನ್ಕೋಬೇಡಿ, ಅದಾಗಿದೆ ಇದಾಗಿದೆ ಅಂತ. ಏನೂ ಅಲ್ಲ, ಕೊರೋನಾ ವೈರಸ್ ಎಫೆಕ್ಟಿಂದ ಸೊ ಸಿನಿಮಾ ತಂಡದವರು ಶೂಟಿಂಗ್ನ ಸ್ಟಾಪ್ ಮಾಡಿದ್ದಾರೆ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಆಮೇಲೆ ನಂದು ಇನ್ನೊಂದು ಚಾನಲ್ ಇದೆ, ಲಕ್ಕೇಶ್ ವ್ಲಾಗ್ಸ್ ಅಂತ. ಅದರಲ್ಲಿ ಮೋಟಿವೇಶ್ನಲ್ ವೀಡಿಯೋ ಮಾಡ್ತಾ ಇರ್ತೀನಿ, ಕವರ್ ಸಾಂಗ್ಸ್ ಆಗ್ತಾ ಇರ್ತೀನಿ, ನಾನು ಆಡುವಂಥ ಕವರ್ ಸಾಂಗ್ಸ್ಗಳು. ಅದ್ರ ಜೊತೆಗೆ ಇನ್ನೂ ಹಲವಾರು ವ್ಲಾಗ್ಸ್ಗಳೆಲ್ಲ ಬರ್ತಾ ಇರುತ್ತೆ. ತುಂಬ ಡಿಫ್ರೆಂಟ್ ಆದಂಥ ಒಂದು ಪ್ರಯತ್ನಗಳು ಆ ಒಂದು ಚಾನಲಲ್ಲಿ ನಡೀತಾ ಇರುತ್ತೆ. ಓಕೆನಾ. ಸೊ ಆ ಒಂದು ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಕ್ಕೇಶ್ ವ್ಲಾಗ್ಸ್ ಅಂತ ಇರುತ್ತೆ. ಓಕೆನಾ. ಸೊ ಲಿಂಕ್ ಅಂತಂದರೆ ಫುಲ್ ಲಿಂಕ್ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಚಾನಲ್ ಹೆಸರು ಹಾಕಿದ್ರೆ ಕೆಳಗಡೆ ತೋರಿಸುತ್ತೆ ಬ್ಲೂ ಕಲರಲ್ಲಿ ಲಕ್ಕೇಶ್ ವ್ಲಾಗ್ಸ್ ಅಂತ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ವಂದೇ ಮಾತರಂ.